ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಮ್ಮ ರಾಯರ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಇವತ್ತಿನ ಈ ಕತ್ತಲ ರಾತ್ರಿಯಲ್ಲಿ ನೀವೆಲ್ಲರೂ ಮಲಗುವ ಮುನ್ನ ಗುರುರಾಯರು ಸ್ವತಃ ನಿಮ್ಮನ್ನು ಹುಡುಕಿಕೊಂಡು ಬಂದು ಒಂದು ಪರಮ ರಹಸ್ಯದ ಸಂದೇಶವನ್ನು ನೀಡುತ್ತಿದ್ದಾರೆ. ಹೌದು ಮಗು, ನೀವು ಈ ವಿಡಿಯೋವನ್ನು ಎಲ್ಲಿಯವರೆಗೆ ನೋಡುತ್ತಿದ್ದೀರಿ ಎಂದರೆ ಅದು ಕಾಕತಾಳೀಯವಲ್ಲ. ಇದರ ಹಿಂದೆ ಮಂತ್ರಾಲಯದ ಆ ಮಹಾನ್ ಪ್ರಭು ಶ್ರೀ ರಾಘವೇಂದ್ರ ತೀರ್ಥರ ಸಂಕಲ್ಪವಿದೆ. ಕ್ಷಣಕಾಲ ಯೋಚಿಸಿ. ಇವತ್ತು ಇಡೀ ದಿನ ನೀವು ಪಟ್ಟ ಕಷ್ಟ, ನಿಮ್ಮ ಮನಸ್ಸಿನಲ್ಲಿರುವ ನೋವು, ಯಾರೋ ಆಡಿದ ಮಾತು, ನಿಮ್ಮ ಹೃದಯವನ್ನು ಇರಿದಿರುವುದು, ಹಣಕಾಸಿನ ತೊಂದರೆ, ನಾಳೆಯ ಭವಿಷ್ಯದ ಭಯ, ಇವೆಲ್ಲದರ ಮಧ್ಯೆ ನೀವು ನಲಿಗೆ ಹೋಗಿದ್ದೀರಾ ಅಲ್ಲವಾ? ಕಣ್ಣೀರು ಹಾಕುತ್ತಾ ನನ್ನ ಕಷ್ಟ ರಾಯರಿಗೆ ಕೇಳಿಸುತ್ತಿಲ್ಲವಾ ಎಂದು ಪ್ರಶ್ನೆ ಮಾಡುತ್ತಾ ಇದ್ದೀರಾ ಅಲ್ಲವಾ? ಇವತ್ತಿನ ವಿಡಿಯೋವನ್ನು ನೀವು ಎಲ್ಲೂ ಒಂದು ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ಕೊನೆಯ ತನಕ ಕೇಳಿ. ಯಾಕಂದರೆ ಈ ವಿಡಿಯೋದ ಕೊನೆಯಲ್ಲಿ ರಾಯರು ನಿಮ್ಮ ಜೀವನವನ್ನೇ ಬದಲಾಯಿಸುವಂತಹ ಒಂದು ಅದ್ಭುತ ದಾರಿಯನ್ನು ತೋರಿಸಲಿದ್ದಾರೆ. ಯಾರು ಈ ವಿಡಿಯೋವನ್ನು ಅರ್ಧಕ್ಕೆ ಬಿಟ್ಟು ಹೋಗುತ್ತಾರೋ ಅವರು ರಾಯರ ಈ ರಾತ್ರಿಯ ವಿಶೇಷ ಆಶೀರ್ವಾದವನ್ನು ಕಳೆದುಕೊಳ್ಳಬಹುದು. ಹಾಗಾಗಿ ಸಂಪೂರ್ಣ ನಂಬಿಕೆಯಿಂದ ಕೊನೆಯವರೆಗೂ ಆಲಿಸಿ. ಮುಖ್ಯ ಸೂಚನೆ: ಈ ಪವಿತ್ರ ಸಂದೇಶ ಪ್ರತಿಯೊಬ್ಬ ರಾಯರ ಭಕ್ತರಿಗೂ ತಲುಪಬೇಕು. ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಬರೆಯಿರಿ. ನೀವು ನೀಡುವ ಒಂದು ಲೈಕ್ ಮತ್ತು ಕಮೆಂಟ್ ಈ ವಿಡಿಯೋವನ್ನು ಲಕ್ಷಾಂತರ ಭಕ್ತರಿಗೆ ತಲುಪಿಸಲು ಸಹಾಯ ಮಾಡುತ್ತದೆ. ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ರಾಯರ ಕೃಪೆಗಾಗಿ ಈಗಲೇ ನಮ್ಮ ಚಾನಲನ್ನು ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಆಪ್ತರಿಗೆ ಶೇರ್ ಮಾಡಿ. ಕನಿಷ್ಠ 9 ಜನರಿಗೆ ಶೇರ್ ಮಾಡಿ. ರಾಯರ ಅನುಗ್ರಹ ನಿಮ್ಮನ್ನು ತಲುಪುತ್ತದೆ. ರಾತ್ರಿ ಎಂದರೆ ಕೇವಲ ಕತ್ತಲೆಯಲ್ಲ ಮಗು. ರಾತ್ರಿ ಎಂದರೆ ಇಡೀ ಜಗತ್ತು ಮಲಗಿದಾಗ ನಿಮ್ಮ ಮನಸ್ಸಿನ ಒಳಗಿನ ನೋವುಗಳು ಜಾಗೃತವಾಗುವ ಸಮಯ. ಹಗಲಿನಲ್ಲಿ ಎಲ್ಲರ ಎದುರು ನಕ್ಕು ಸುಸ್ತಾಗಿರುವ ನೀವು ಈ ರಾತ್ರಿಯ ಏಕಾಂತದಲ್ಲಿ ನಿಮ್ಮ ಕಣ್ಣೀರನ್ನು ಒರೆಸಲು ಯಾರೂ ಇಲ್ಲದೆ ಒಂಟಿಯಾಗಿದ್ದೀರಾ. ಆದರೆ ನೆನಪಿಡಿ, ನೀವು ಒಂಟಿಯಲ್ಲ. ಮಂತ್ರಾಲಯದ ತುಂಗಾಭದ್ರಾ ನದಿಯ ತಟದಲ್ಲಿ ಸಜೀವ ಬೃಂದಾವನಸ್ಥರಾಗಿರುವ ಗುರುರಾಯರು ನಿಮ್ಮ ಪ್ರತಿಯೊಂದು ಕಣ್ಣೀರಿನ ಹನಿಯನ್ನು ನೋಡುತ್ತಿದ್ದಾರೆ. ರಾಯರು ನಿಮಗಾಗಿ ಈ ರಾತ್ರಿ ಏನು ಸಂದೇಶ ನೀಡುತ್ತಿದ್ದಾರೆ ಗೊತ್ತಾ ಮಗುವೆ? ನೀನು ಪಡುತ್ತಿರುವ ಕಷ್ಟ ನನಗೆ ಗೊತ್ತು. ನೀನು ಯಾರಿಗೂ ಹೇಳಲಾಗದೆ ಪಡುತ್ತಿರುವ ಮಾನಸಿಕ ಯಾತನೆ ನನಗೆ ಗೊತ್ತು. ನಿನ್ನನ್ನು ನಂಬಿಸಿ ವಂಚಿಸಿದವರು ಯಾರು, ನಿನ್ನನ್ನು ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡಿದವರು ಯಾರು ಎಂಬುದು ನನಗೆ ತಿಳಿದಿದೆ. ಆದರೆ ನೀನು ಧೃತಿಗೆಡಬೇಡ. ಸಮಯ ನಿನ್ನದಲ್ಲದಿರಬಹುದು, ಆದರೆ ನಾನು ನಿನ್ನವನು. ಎಂತಹ ಅದ್ಭುತ ಮಾತು ನೋಡಿ. ಜಗತ್ತೇ ನಮ್ಮನ್ನು ಕೈಬಿಟ್ಟರೂ ರಾಯರು ನಮ್ಮ ಕೈ ಬಿಡುವುದಿಲ್ಲ. ನಿಮ್ಮ ಜೀವನದಲ್ಲಿ ಈಗ ಎದುರಾಗಿರುವ ಕಷ್ಟಗಳು ಕೇವಲ ತಾತ್ಕಾಲಿಕ. ರಾಯರು ನಿಮಗೆ ಕೊಡಲಿರುವ ಸುಖ ಶಾಶ್ವತವಾದದ್ದು. ರಾಯರ ಪವಾಡದ ರಹಸ್ಯಗಳು. ಈಗ ನಾನು ನಿಮಗೆ ರಾಯರ ಒಂದು ಸತ್ಯ ಘಟನೆಯನ್ನು ಹೇಳುತ್ತೇನೆ. ಇದನ್ನು ಕೇಳಿದರೆ ನಿಮ್ಮ ಮೈ ರೋಮಾಂಚನಗೊಳ್ಳುತ್ತದೆ ಮತ್ತು ರಾಯರ ಮೇಲಿನ ಭಕ್ತಿ 100ರಷ್ಟು ಹೆಚ್ಚಾಗುತ್ತದೆ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಶ್ರದ್ಧೆಯಿಂದ ಕೇಳಿ. ಒಬ್ಬ ಪರಮ ಭಕ್ತನಿದ್ದ. ಅವನಿಗೆ ಸಾಲದ ಬಾಧೆ ತಡೆಯಲು ಸಾಧ್ಯವಾಗದೆ ಇಡೀ ಸಂಸಾರವೇ ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ಬಂದಿತ್ತು. ಕೊನೆಯದಾಗಿ ಆತ ಮಂತ್ರಾಲಯಕ್ಕೆ ಬಂದು ರಾಯರ ಬೃಂದಾವನದ ಮುಂದೆ ನಿಂತು ಕಣ್ಣೀರು ಹಾಕಿದ. ರಾಯರೇ, ನಾಳೆ ಬೆಳಗಾಗುವುದರೊಳಗೆ ನನ್ನ ಸಮಸ್ಯೆ ಬಗೆಹರಿಯದಿದ್ದರೆ ನಾನು ಬದುಕಿರುವುದಿಲ್ಲ ಎಂದು ಅತ್ತು ಮನೆಗೆ ಮರಳಿದ. ಅಂದು ರಾತ್ರಿ ಆ ಭಕ್ತನಿಗೆ ಒಂದು ಅದ್ಭುತ ಕನಸು ಬಿತ್ತು. ಕನಸಿನಲ್ಲಿ ಕಾವಿಯ ವಸ್ತ್ರ ಧರಿಸಿದ ಹಸನ್ಮುಖಿಯಾದ ಸನ್ಯಾಸಿಯೊಬ್ಬರು ಬಂದು, ಮಗುವೆ, ನಿನ್ನ ಮನೆಯ ಹಿತ್ತಲಿನಲ್ಲಿರುವ ಒಣಗಿದ ತುಳಸಿ ಗಿಡದ ಹತ್ತಿರ ಹೋಗಿ ನೋಡು, ನಿನ್ನ ಕಷ್ಟ ತೀರುತ್ತದೆ ಎಂದರು. ಬೆಳಗ್ಗೆ ಎದ್ದು ಆತ ನೋಡಿದಾಗ ಅಲ್ಲಿ ಯಾರೋ ಅಪರಿಚಿತರು ಬಂದು ಆತನ ಹಳೆಯ ಬಾಕಿ ಹಣವನ್ನು ತಂದು ಕೊಟ್ಟಿದ್ದರು. ಇದು ಕೇವಲ ಕಥೆಯಲ್ಲ, ನಂಬಿದ ಭಕ್ತರ ಜೀವನದಲ್ಲಿ ರಾಯರು ಇಂದಿಗೂ ಮಾಡುತ್ತಿರುವ ಪವಾಡ. ನಿಮ್ಮ ಜೀವನದಲ್ಲೂ ಇಂತಹ ಪವಾಡ ನಡೆಯಬೇಕೇ? ಹಾಗಾದರೆ ನೀವು ಮಾಡಬೇಕಾಗಿರುವುದು ಇಷ್ಟೇ: ನಂಬಿಕೆ ಮತ್ತು ತಾಳ್ಮೆ. ರಾಯರ ಭಕ್ತರಿಗೆ
ಎಂದಿಗೂ ಸೋಲಿಲ್ಲ. ತಡವಾಗಬಹುದು, ಆದರೆ ನ್ಯಾಯ ಸಿಗುತ್ತದೆ. ಗೆಳೆಯರೇ, ಈ ರಾತ್ರಿ ಮಲಗುವ ಮುನ್ನ ರಾಯರ ಆಶೀರ್ವಾದ ಪಡೆಯಲು ಒಂದು ಸರಳವಾದ ಆದರೆ ಅತ್ಯಂತ ಶಕ್ತಿಶಾಲಿಯಾದ ಮಾರ್ಗವಿದೆ. ಇದನ್ನು ನೀವು ಇಂದಿನಿಂದಲೇ ಪಾಲಿಸಿ. ಧ್ಯಾನ. ಮಲಗುವ ಮುನ್ನ ಕೈಕಾಲು ತೊಳೆದು ಪ್ರಶಾಂತವಾಗಿ ಕುಳಿತುಕೊಳ್ಳಿ. ಕಣ್ಣುಗಳನ್ನು ಮುಚ್ಚಿ ಮಂತ್ರಾಲಯದ ಬೃಂದಾವನವನ್ನು ಕಣ್ಣು ಮುಂದೆ ತಂದುಕೊಳ್ಳಿ. ನಿಮ್ಮ ಇಂದಿನ ಎಲ್ಲ ಚಿಂತೆಗಳನ್ನು, ಕಷ್ಟಗಳನ್ನು ರಾಯರ ಪಾದಗಳಿಗೆ ಒಪ್ಪಿಸಿಬಿಡಿ. ರಾಯರೇ, ಈ ಕಷ್ಟ ನನ್ನದಲ್ಲ, ಇದು ನಿಮ್ಮದು. ನೀವೇ ಇದನ್ನು ನಿವಾರಿಸಬೇಕು ಎಂದು ಮನಸ್ಸಿನಲ್ಲೇ ಹೇಳಿಕೊಳ್ಳಿ. ಮಂತ್ರಪಠಣೆ. ಈ ಪರಮ ಪವಿತ್ರ ಮಂತ್ರವನ್ನು ಮನಸ್ಸಿನಲ್ಲೇ ಕನಿಷ್ಠ 11 ಬಾರಿ ಜಪಿಸಿ. ಇವಾಗ ಎಲ್ಲ ಒಟ್ಟಿಗೆ ಹೇಳೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಮಂತ್ರಕ್ಕೆ ಜಗತ್ತನ್ನೇ ಬದಲಿಸುವ ಶಕ್ತಿ ಇದೆ. ಈ ಮಂತ್ರವನ್ನು ಜಪಿಸುತ್ತಾ ಮಲಗುವುದರಿಂದ ನಿಮ್ಮ ಸುತ್ತಮುತ್ತ ಒಂದು ಸಕಾರಾತ್ಮಕ ಶಕ್ತಿ, ಅಂದರೆ ಪಾಸಿಟಿವ್ ಎನರ್ಜಿ ಸೃಷ್ಟಿಯಾಗುತ್ತದೆ. ಕೆಟ್ಟ ಕನಸುಗಳು ಬೀಳುವುದಿಲ್ಲ. ಮನಸ್ಸು ಪ್ರಶಾಂತವಾಗುತ್ತದೆ. ರಾಯರು ನಿಮಗಾಗಿ ಕಾಯುತ್ತಿದ್ದಾರೆ. ನಿಮಗೆ ಗೊತ್ತಾ, ರಾಯರು ತಮ್ಮ ಭಕ್ತರಿಗಾಗಿ 700 ವರ್ಷಗಳ ಕಾಲ ಬೃಂದಾವನದಲ್ಲಿ ಸಜೀವವಾಗಿರಲು ಸಂಕಲ್ಪ ಮಾಡಿದ್ದಾರೆ. ಯಾಕಾಗಿ ಗೊತ್ತಾ? ಕೇವಲ ನಿಮಗಾಗಿ. ನಿಮ್ಮಂತಹ ಕೋಟ್ಯಾಂತರ ಭಕ್ತರ ಕಷ್ಟಗಳನ್ನು ಆಲಿಸಲು, ಅವರನ್ನು ಉದ್ಧಾರ ಮಾಡಲು ರಾಯರು ಇಂದಿಗೂ ಮಂತ್ರಾಲಯದಲ್ಲಿ ಅದೃಶ್ಯ ರೂಪದಲ್ಲಿ ಸಂಚರಿಸುತ್ತಿದ್ದಾರೆ. ನಿಮ್ಮ ಕಣ್ಣೀರು ವ್ಯರ್ಥವಾಗುವುದಿಲ್ಲ. ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೂ ರಾಯರು ನ್ಯಾಯ ಒದಗಿಸಿಕೊಡುತ್ತಾರೆ. ನಿಮ್ಮನ್ನು ಯಾರು ಕೀಳಾಗಿ ನೋಡುತ್ತಿದ್ದಾರೋ ಅವರ ಎದುರಲ್ಲಿ ನೀವು ತಲೆ ಎತ್ತಿ ಬದುಕುವಂತೆ ರಾಯರು ಮಾಡುತ್ತಾರೆ. ಆದರೆ ನೀವು ಮಾಡಬೇಕಾಗಿರುವುದು ಒಂದೇ. ಯಾವುದೇ ಪರಿಸ್ಥಿತಿಯಲ್ಲೂ ರಾಯರ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ಆತ್ಮೀಯರೇ, ರಾಯರು ಈ ನೈಟ್ ಸಂದೇಶ ನಿಮ್ಮ ಮನಸ್ಸಿಗೆ ಕೊಂಚವಾದರೂ ನೆಮ್ಮದಿ ನೀಡಿದೆ ಎಂದು ನಾನು ಭಾವಿಸುತ್ತೇನೆ. ರಾಯರು ನಿಮ್ಮ ಕೈಯನ್ನು ಹಿಡಿದಿದ್ದಾರೆ. ಇನ್ನು ಮುಂದೆ ನಿಮಗೆ ಯಾವುದೇ ಭಯವಿಲ್ಲ. ನಾಳೆಯ ಬೆಳಗು ನಿಮ್ಮ ಜೀವನದಲ್ಲಿ ಹೊಸ ಆಶಾಕಿರಣವನ್ನು ತರಲಿ ಎಂದು ರಾಯರಲ್ಲಿ ಪ್ರಾರ್ಥಿಸುತ್ತೇನೆ. ಈಗ ನಿಮ್ಮ ಸರದಿ. ನಿಮಗೆ ರಾಯರ ಮೇಲೆ ನಿಜವಾದ ಭಕ್ತಿ ಇದ್ದರೆ ಈ ವಿಡಿಯೋವನ್ನು ಇಷ್ಟಪಟ್ಟು ಲೈಕ್ ಮಾಡಿ. ನಿಮ್ಮ ಲೈಕ್ ವಿಡಿಯೋದ ರೀಚನ್ನು ಹೆಚ್ಚಿಸುತ್ತದೆ. ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಥವಾ ಶ್ರೀ ಗುರುರಾಯರು ರಕ್ಷಿಸಿ ಎಂದು ಕಮೆಂಟ್ ಮಾಡಿ. ನಿಮ್ಮ ಭಕ್ತಿಯನ್ನು ಸಮರ್ಪಿಸಿ. ನಿಮ್ಮ ಸ್ನೇಹಿತರು, ಬಂಧುಗಳು ಅಥವಾ ಕಷ್ಟದಲ್ಲಿರುವ ರಾಯರ ಭಕ್ತರಿಗೆ ಈ ವಿಡಿಯೋವನ್ನು ತಕ್ಷಣವೇ ಶೇರ್ ಮಾಡಿ. ಕನಿಷ್ಠ 9 ಜನರಿಗೆ ಶೇರ್ ಮಾಡಿ. ನಿಮ್ಮ ಒಂದು ಶೇರ್ ಮತ್ತೊಬ್ಬರ ಜೀವನದಲ್ಲಿ ಭರವಸೆ ಮೂಡಿಸಬಹುದು. ಸ್ನೇಹಿತರೆ, ನಿಮ್ಮ ಮನಸ್ಸಿನಲ್ಲಿ ಸದಾ ಒಂದು ಪ್ರಶ್ನೆ ಕಾಡುತ್ತಿರುತ್ತದೆ ಅಲ್ಲವಾ? ನಾನು ಯಾರಿಗೂ ದ್ರೋಹ ಮಾಡಿಲ್ಲ, ಯಾರಿಗೂ ಕೆಟ್ಟದನ್ನು ಬಯಸಿಲ್ಲ. ಆದರೂ ರಾಯರೇ ನನಗೆ ಯಾಕೆ ಇಷ್ಟೊಂದು ಕಷ್ಟ ಕೊಡುತ್ತಿದ್ದೀರಾ ಎಂದು ನೀವು ದಿನಾಲೂ ರಾಯರ ಫೋಟೋದ ಮುಂದೆ ನಿಂತು ಕಣ್ಣೀರು ಹಾಕುತ್ತಿರಬಹುದು. ರಾಯರು ಈ ರಾತ್ರಿ ನಿಮಗೆ ಈ ಪ್ರಶ್ನೆಗೆ ಉತ್ತರ ನೀಡುತ್ತಿದ್ದಾರೆ. ರಾಯರು ಹೇಳುತ್ತಾರೆ, ಮಗುವೆ, ಚಿನ್ನವನ್ನು ಬೆಂಕಿಯಲ್ಲಿ ಸುಟ್ಟಷ್ಟು ಅದು ಶುದ್ಧವಾಗುತ್ತದೆ ಮತ್ತು ಒಳೆಯುತ್ತದೆ. ಹಾಗೆಯೇ ನಾನು ನಿನಗೆ ಕೊಡುತ್ತಿರುವ ಕಷ್ಟಗಳು ನಿನ್ನನ್ನು ನಾಶ ಮಾಡಲು ಅಲ್ಲ, ನಿನ್ನನ್ನು ಜಗತ್ತೇ ಮೆಚ್ಚುವಂತೆ ಬಲಿಷ್ಠವಾಗಿ ರೂಪಿಸಲು. ಹೌದು ಗೆಳೆಯರೇ, ನಮಗೆ ಬರುವ ಕಷ್ಟಗಳು ನಮ್ಮ ಕರ್ಮಫಲ ಇರಬಹುದು ಅಥವಾ ರಾಯರ ಪರೀಕ್ಷೆ ಇರಬಹುದು. ಆದರೆ ಒಂದು ನೆನಪಿಡಿ, ರಾಯರು ಯಾವತ್ತೂ ತಮ್ಮ ಭಕ್ತನಿಗೆ ಹೊರಲಾರದಷ್ಟು ಕಷ್ಟವನ್ನು ಕೊಡುವುದಿಲ್ಲ. ನಿಮಗೆ ಒಂದು ಕಷ್ಟ ಬಂದಿದೆ ಎಂದರೆ ಅದರಿಂದ ಹೊರಬರುವ ದಾರಿಯನ್ನು ರಾಯರು ಈಗಾಗಲೇ ಸೃಷ್ಟಿ ಮಾಡಿರುತ್ತಾರೆ. ಆ ದಾರಿ ನಿಮಗೆ ಕಾಣಬೇಕಾದರೆ ನಿಮ್ಮ ಮನಸ್ಸಿನಲ್ಲಿ ಗೊಂದಲ ಇರಬಾರದು. ರಾಯರ ಮೇಲೆ ಅಚಲವಾದ ನಂಬಿಕೆ ಇರಬೇಕು. ಈಗ ನಾನು ಹೇಳುವ ರಾಯರ ಮತ್ತೊಂದು ಸತ್ಯನ ಘಟನೆಯನ್ನು ಕೇಳಿ. ಇದನ್ನು ನೀವು ಎಲ್ಲೂ ಸ್ಕಿಪ್ ಮಾಡದೆ ಕೇಳಬೇಕು. ಇದು ಬ್ರಿಟಿಷರ ಕಾಲದಲ್ಲಿ ನಡೆದ ಇತಿಹಾಸದ ಪ್ರಸಿದ್ಧ ಘಟನೆ. ಮಂತ್ರಾಲಯದ ರಾಯರ ಮಠದ ಜಾಗವನ್ನು ವಶಪಡಿಸಿಕೊಳ್ಳಲು ಬ್ರಿಟಿಷ್ ಸರ್ಕಾರ ಮುಂದಾದಾಗ ಸರ್ ಥಾಮಸ್ ಮನ್ರೋ ಎಂಬ ಅಧಿಕಾರಿಯನ್ನು ಅಲ್ಲಿಗೆ ತನಿಖೆಗಾಗಿ ಕಳಿಸಲಾಯಿತು. ಆತ ಬೃಂದಾವನದ ಹತ್ತಿರ ಹೋದಾಗ ಸ್ವತಃ ಶ್ರೀ ರಾಘವೇಂದ್ರ ಸ್ವಾಮಿಗಳು ಬೃಂದಾವನದಿಂದ ಅದೃಶ್ಯ ರೂಪದಲ್ಲಿ
ಹೊರಗೆ ಬಂದು ಮಂದ್ರೋಗೆ ದರ್ಶನ ನೀಡಿದರು. ಅವರೊಂದಿಗೆ ಇಂಗ್ಲಿಷ್ನಲ್ಲೇ ಮಾತನಾಡಿ ಮಠದ ಪಾವಿತ್ರ್ಯತೆಯನ್ನು ವಿವರಿಸಿದರು. ಮಂದ್ರೋಗೆ ರಾಯರು ಮಂತ್ರಾಕ್ಷತೆಯನ್ನು ನೀಡಿದರು. ಬೃಂದಾವನದಿಂದ ಮರಳಿದ ಮಂದ್ರೋ ತಕ್ಷಣವೇ ಬ್ರಿಟಿಷ್ ಸರ್ಕಾರಕ್ಕೆ ವರದಿ ನೀಡಿ, ಇದು ಸಾಮಾನ್ಯ ಜಾಗವಲ್ಲ, ಇಲ್ಲಿ ದೈವಿ ಶಕ್ತಿ ಜೀವಂತವಾಗಿದೆ ಎಂದು ಹೇಳಿ ಆ ಜಾಗವನ್ನು ಮುಟ್ಟದಂತೆ ತಡೆದರು. ಯೋಚಿಸಿ ಗೆಳೆಯರೇ, ಒಬ್ಬ ಪರಧರ್ಮದ ಪರದೇಶದ ಅಧಿಕಾರಿಗೆ ರಾಯರ ದರ್ಶನ ನೀಡಿ ಅನುಗ್ರಹಿಸಿದರು ಎಂದರೆ ಹಗಲು ರಾತ್ರಿ ಅವರನ್ನೇ ನಂಬಿದ ನಿಮ್ಮನ್ನು ರಾಯರು ಕೈಬಿಡುತ್ತಾರಾ? ಖಂಡಿತ ಇಲ್ಲ. ನಿಮ್ಮ ಪ್ರಾರ್ಥನೆ ರಾಯರ ಬೃಂದಾವನವನ್ನು ತಲುಪಿದೆ. ಇವತ್ತಲ್ಲ ನಾಳೆ ನಿಮ್ಮ ಇಷ್ಟಾರ್ಥಗಳು ಈಡೇರಲಿವೆ. ಈ ಅದ್ಭುತ ಪವಾಡ ನಿಮಗೂ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಇನ್ನು ಯಾರು ಲೈಕ್ ಮಾಡಿಲ್ಲವೋ ಈಗಲೇ ಒಂದು ಲೈಕ್ ಮಾಡಿ. ರಾಯರ ಮಹಿಮೆಯನ್ನು ಜಗತ್ತಿಗೆ ಸಾರಲು ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ನಿಮ್ಮ ಮನೆಯಲ್ಲಿ ರಾಯರ ಉಪಸ್ಥಿತಿಯನ್ನು ತಿಳಿಯುವುದು ಹೇಗೆ? ನಿಮಗೆ ಗೊತ್ತಾ ಗೆಳೆಯರೇ, ರಾಯರು ಕೇವಲ ಮಂತ್ರಾಲಯದಲ್ಲಿ ಮಾತ್ರ ಇಲ್ಲ, ಪ್ರತಿಯೊಬ್ಬ ನಿಜವಾದ ಭಕ್ತನ ಮನೆಯಲ್ಲೂ ರಾಯರು ಇರುತ್ತಾರೆ. ನಿಮ್ಮ ಮನೆಯಲ್ಲಿ ರಾಯರ ಉಪಸ್ಥಿತಿ ಇದೆ. ರಾಯರು ನಿಮ್ಮ ಮನೆಯನ್ನು ರಕ್ಷಿಸುತ್ತಿದ್ದಾರೆ ಎಂಬುದಕ್ಕೆ ಕೆಲವು ದೈವಿಕ ಸಂಕೇತಗಳು ಸಿಗುತ್ತವೆ. ಆ ಸಂಕೇತಗಳು ಯಾವುವು ಗೊತ್ತಾ? ಮೊದಲನೆಯದು, ನಿಮ್ಮ ಮನೆಯ ಪೂಜಾ ಕೋಣೆಯಲ್ಲಿ ಇದ್ದಕ್ಕಿದ್ದಂತೆ ತುಳಸಿ ಅಥವಾ ಶ್ರೀಗಂಧದ ಪರಿಮಳ ಬರುವುದು. ನೀವು ಯಾವುದೇ ಧೂಪ ಅಥವಾ ಸೆಂಟ್ ಹಚ್ಚದಿದ್ದರೂ ಇಂತಹ ದಿವ್ಯ ಸುಗಂಧ ಬಂದರೆ ರಾಯರು ನಿಮ್ಮ ಮನೆಯಲ್ಲಿ ಸಂಚರಿಸುತ್ತಿದ್ದಾರೆ ಎಂದರ್ಥ. ಎರಡನೆಯದು, ನಿಮ್ಮ ಮನಸ್ಸು ತುಂಬ ಕಷ್ಟದಲ್ಲಿದ್ದಾಗ ಇದ್ದಕ್ಕಿದ್ದಂತೆ ರಾಯರ ಹಾಡು ಎಲ್ಲೋ ದೂರದಲ್ಲಿ ಕೇಳಿಸುವುದು ಅಥವಾ ಮೊಬೈಲ್ನಲ್ಲಿ ರಾಯರ ಫೋಟೋ ಕಣ್ಣಿಗೆ ಬೀಳುವುದು. ಇದು ನಾನು ನಿನ್ನೊಂದಿಗಿದ್ದೇನೆ, ಹೆದರಬೇಡ ಎಂದು ರಾಯರು ನಿಮಗೆ ನೀಡುವ ಮುನ್ಸೂಚನೆ. ಮೂರನೆಯದು, ಕನಸಿನಲ್ಲಿ ಹಸು, ಬ್ರಾಹ್ಮಣರು, ಕಾವಿ ವಸ್ತ್ರ ಧರಿಸಿದ ಸನ್ಯಾಸಿ ಅಥವಾ ಮಂತ್ರಾಲಯದ ಬೃಂದಾವನ ಕಾಣಿಸಿಕೊಳ್ಳುವುದು. ಇದು ರಾಯರ ಅತ್ಯುನ್ನತ ಅನುಗ್ರಹದ ಸಂಕೇತ. ನಿಮಗೂ ಇಂತಹ ಅನುಭವಗಳಾಗಿದ್ದರೆ ಈ ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ. ನಿಮ್ಮ ಕಮೆಂಟ್ ನೋಡಿ ಮತ್ತೊಬ್ಬ ಭಕ್ತನಿಗೆ ನಂಬಿಕೆ ಹೆಚ್ಚಾಗಬಹುದು. ನಾಳೆಯ ದಿನವನ್ನು ಅದೃಷ್ಟದ ದಿನವನ್ನಾಗಿ ಬದಲಾಯಿಸುವ ಸಂಕಲ್ಪ. ಈ ರಾತ್ರಿ ಕಳೆಯುತ್ತಿದ್ದಂತೆ ಕತ್ತಲು ಕರಗಿ ನಾಳೆ ಹೊಸ ಸೂರ್ಯೋದಯವಾಗುತ್ತದೆ. ನಾಳೆಯ ದಿನ ನಿಮ್ಮ ಜೀವನದಲ್ಲಿ ಕೇವಲ ಮತ್ತೊಂದು ಸಾಮಾನ್ಯ ದಿನವಾಗಬಾರದು, ಅದು ನಿಮ್ಮ ಯಶಸ್ಸಿನ ಮೊದಲ ದಿನವಾಗಬೇಕು. ಅದಕ್ಕಾಗಿ ರಾಯರ ಈ ರಾತ್ರಿಯ ಕೊನೆಯ ಆದೇಶವನ್ನು ಪಾಲಿಸಿ. ಮಲಗುವ ಮುನ್ನ ನಿಮ್ಮ ಕಣ್ಣೀರನ್ನು ಒರೆಸಿಕೊಳ್ಳಿ, ಮುಖದಲ್ಲಿ ಒಂದು ಸಣ್ಣ ನಗು ತಂದುಕೊಳ್ಳಿ. ರಾಯರಿಗೆ ನಿಮ್ಮ ಸಂಪೂರ್ಣ ಜವಾಬ್ದಾರಿಯನ್ನು ನೀಡಿಬಿಡಿ. ರಾಯರೇ, ನಾಳೆಯಿಂದ ನನ್ನ ಜೀವನದಲ್ಲಿ ಒಳ್ಳೆಯ ದಿನಗಳು ಆರಂಭವಾಗುತ್ತಿವೆ ಎಂದು ನಾನು ನಂಬುತ್ತೇನೆ. ನನ್ನ ಹೆಜ್ಜೆಯಲ್ಲಿ ನೀವಿರಿ ಎಂದು ದೃಢವಾಗಿ ಸಂಕಲ್ಪ ಮಾಡಿ. ಯಾವಾಗ ನೀವು ನಿಮ್ಮ ಆತಂಕವನ್ನು ಬಿಟ್ಟು ರಾಯರ ಮೇಲೆ ಸಂಪೂರ್ಣವಾಗಿ ಶರಣಾಗುತ್ತೀರೋ ಆ ಕ್ಷಣದಿಂದಲೇ ನಿಮ್ಮ ದುರಾದೃಷ್ಟವು ಅದೃಷ್ಟವಾಗಿ ಬದಲಾಗಲು ಶುರುವಾಗುತ್ತದೆ. ನಿಮ್ಮ ಸಾಲದ ಬಾಧೆಗಳು ತೀರುತ್ತವೆ, ಆರೋಗ್ಯ ಸುಧಾರಿಸುತ್ತದೆ, ಮನೆಯಲ್ಲಿ ನೆಮ್ಮದಿ ನೆಲೆಸುತ್ತದೆ. ಆತ್ಮೀಯ ಭಕ್ತರೇ, ರಾಯರು ತಮ್ಮ ಭಕ್ತರಿಗೆ ಸದಾ ಹೇಳುವ ಒಂದು ಮಾತು ನೆನಪಿರಲಿ: ಭಯಬೇಡ, ನಾನು ಇಲ್ಲೇ ಇದ್ದೇನೆ. ನಿನ್ನ ಕಣ್ಣೀರನ್ನು ಒರೆಸಲು ನಾನು ಸದಾ ಸಿದ್ಧ. ನಿಮ್ಮನ್ನು ಜಗತ್ತು ಒಂಟಿ ಮಾಡಬಹುದು. ನಿಮ್ಮ ಸ್ವಂತ ಜನರೇ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ದೂರ ತಳ್ಳಬಹುದು. ಆದರೆ ನೆನಪಿಡಿ, ಮಂತ್ರಾಲಯದ ಆ ಬೃಂದಾವನದಲ್ಲಿ ನಿಮಗಾಗಿ ದಿನದ 24 ಗಂಟೆಯೂ ಜಾಗೃತರಾಗಿರುವ ಒಬ್ಬ ಜಗದ್ಗುರು ಇದ್ದಾರೆ. ಅವರು ನಿಮ್ಮ ತಂದೆ, ತಾಯಿ, ಗುರು ಎಲ್ಲವೂ ಆಗಿದ್ದಾರೆ. ಈ ರಾತ್ರಿ ರಾಯರ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಮತ್ತು ನಿಮ್ಮ ಇಡೀ ಕುಟುಂಬದ ಮೇಲೆ ಬಿದ್ದಿದೆ. ನೆಮ್ಮದಿಯಿಂದ ನಿದ್ರಿಸಿ. ಸ್ನೇಹಿತರೆ, ರಾಯರ ಈ ಸುದೀರ್ಘ ಮತ್ತು ಅದ್ಭುತ ರಾತ್ರಿಯ ಸಂದೇಶ ಈಗ ಮುಕ್ತಾಯದ ಹಂತಕ್ಕೆ ಬಂದಿದೆ. ಈ ವಿಡಿಯೋವನ್ನು ನೀವು ಇಲ್ಲಿವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ನೋಡಿದ್ದೀರಾ ಎಂದರೆ ರಾಯರ ಸಂಪೂರ್ಣ ಆಶೀರ್ವಾದ ನಿಮಗೆ ಸಿಕ್ಕಿದೆ ಎಂದರ್ಥ. ರಾಯರ ಈ ಪವಿತ್ರ ಮಾತುಗಳು ನಿಮ್ಮ ಮನಸ್ಸಿಗೆ ಶಾಂತಿ ನೀಡಿದ್ದರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರು ರಾಯರ ಅನುಗ್ರಹ ಪಡೆಯಲು ಈ ವಿಡಿಯೋವನ್ನು ತಕ್ಷಣವೇ ಅವರಿಗೆ ಶೇರ್ ಮಾಡಿ. ನಮ್ಮ ಈ ಪುಟ್ಟ ಭಕ್ತಿ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ತಿ ನಮ್ಮ ಈ ಧಾರ್ಮಿಕ ಕುಟುಂಬದ ಸದಸ್ಯರಾಗಿ. ಕೊನೆಯದಾಗಿ ಕಾಮೆಂಟ್ ಬಾಕ್ಸ್ನಲ್ಲಿ ರಾಯರು ನನ್ನ ಜೊತೆ ಇದ್ದಾರೆ ಎಂದು ಬರೆಯಿರಿ.
ಬರೆದು ನಿಮ್ಮ ಭಕ್ತಿಯನ್ನು ರಾಯರ ಪಾದಗಳಿಗೆ ಅರ್ಪಿಸಿ. ನಿಮ್ಮ ಜೀವನದ ಎಲ್ಲ ಕಷ್ಟಗಳು ದೂರವಾಗಿ ಸುಖ, ಶಾಂತಿ, ನೆಮ್ಮದಿ ಸಿಗಲಿ ಎಂದು ಗುರುರಾಯರಲ್ಲಿ ಪ್ರಾರ್ಥಿಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.